ಶಿವಮೊಗ್ಗದಲ್ಲಿ ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಆಯನೂರು ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮತದಾರರನ್ನ ಮುಟ್ಟುವ ಕಾರ್ಯ ಮಾಡಿದ್ದೇನೆ. ನೌಕರರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಕಳೆದ 5 ವರ್ಷ ಅವರ ಪರ ಹೋರಾಟ ಮಾಡಿದ್ದನ್ನ ನೆನಪಿಸಿಕೊಳ್ಳುತ್ತಿದ್ದಾರೆ. ವರ್ಗಾವಣೆ ಸಮಸ್ಯೆ ಪರ ನಾನು ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದೇನೆ. ಖಚಿತವಾಗಿ ಗೆಲ್ಲುವ ಭರವಸೆ ನನಗಿದೆ ಎಂದು ತಿಳಿಸಿದ್ದಾರೆ. ನೌಕರರು ನಮ್ಮ ಮೇಲೆ ಬಹಳ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ನಾನು ನಿನ್ನೆ ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಕಳೆದ 5 ವರ್ಷದಲ್ಲಿ ನಾನು ಪರಿಷತ್ತಿನಲ್ಲಿ ನೌಕರರ ಪರವಾಗಿ ಹೋರಾಟ ಮಾಡಿದ್ದನ್ನು ಎಲ್ಲರೂ ನೆನಪಿಸಿಕೊಳ್ತಾರೆ. ನೌಕರರಿಗೆ ಸಂಕಷ್ಟ ಬಂದಾಗ ಸರ್ಕಾರ ಯಾವುದು ಅಂತ ನೋಡದೆ ಅವರ ಪರವಾಗಿ ನಿಂತು ಸದನದಲ್ಲಿ ಹೋರಾಟ ಮಾಡಿದ್ದನ್ನು ಎಲ್ಲರೂ ಸ್ಮರಿಸಿಕೊಳ್ತಾರೆ. ವಿಶೇಷವಾಗಿ ಬದುಕಿನ ದೊಡ್ಡ ಪ್ರಶ್ನೆ ಆಗಿರತಕ್ಕಂಥ ನಿವೃತ್ತಿ ವೇತನ, ಲಕ್ಷಾಂತರ ಜನರ ಬಾಳಂಚಿನ ಕೊನೆಯ ದಿನಗಳ ಭದ್ರತೆಯ ಭಾವನೆ ಏನಿದೆ, ಅಭದ್ರತೆಯ ಭಾವನೆ, ಅದನ್ನು ರಕ್ಷಣೆ ಮಾಡೋಕ್ಕೆ ನಾನು ಸದನದಲ್ಲಿ ಹೋರಾಟ ಮಾಡಿದ್ದನ್ನು ನೆನಪಿಸಿಕೊಂಡು ಅವರೇ ನನಗೆ ಹೇಳುತ್ತಾರೆ. ಅತಿಥಿ ಶಿಕ್ಷಕರಿರ್ಬೋದು, ಅತಿಥಿ ಉಪನ್ಯಾಸಕರಿರಬಹುದು, ಅರಣ್ಯ ಇಲಾಖೆಯವರು, ವಿಶೇಷವಾಗಿ ಔರಾದ್ಕರ್ ವರದಿಯಿಂದ ವೇತನ ತಾರತಮ್ಯದಿಂದ ನೊಂದಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಪೊಲೀಸರು, ಅವರು ಸಂಘಟಿತರಾಗಿ ಎಲ್ಲೂ ಹೊರಗಡೆ ತಮ್ಮ ನೋವನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅವರ ಧ್ವನಿಯಾಗಿ ಸದನದಲ್ಲಿ ನಾನು ನಿಂತದ್ದನ್ನು, ಶಿಕ್ಷಣ ಕ್ಷೇತ್ರದ ಪಾಲಿಸಿಗಳಿಂದ ಉಂಟಾದಂಥ ಗೊಂದಲಗಳು, ಪ್ರಮೋಷನ್ಗಳು, C&R, ವರ್ಗಾವಣೆಯ ಸಮಸ್ಯೆ, ಈ ಥರ ಎಲ್ಲ ಇಲಾಖೆಗಳಿದ್ದಂಥ ನೌಕರರ ಸಮಸ್ಯೆ ಪರವಾಗಿ ನಾನು ಗಟ್ಟಿ ಧ್ವನಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ನನ್ನದೇ ಸರ್ಕಾರ ಇದ್ದಾಗ ಕೂಡ ಹಿಂದೆ ಅತಿಥಿ ಉಪನ್ಯಾಸಕರಿಗೋಸ್ಕರ ಅವರ 6 ತಿಂಗಳ ವೇತನವನ್ನು ಕೊಡಿಸಬೇಕು ಅಂತೇಳಿ ದೇಶದಲ್ಲೇ ಮೊದಲನೇ ಬಾರಿ ಸಂಸದೀಯ ವ್ಯವಸ್ಥೆಯೊಳಗೆ ಆಡಳಿತ ಪಕ್ಷದ ಸದಸ್ಯನೊಬ್ಬ ತನ್ನದೇ ಸರ್ಕಾರದ ವಿರುದ್ಧ ಸದನವನ್ನು ತಡೆ ಹಿಡಿದು ಕಲಾಪವನ್ನು ಸ್ಥಗಿತಗೊಳಿಸಿ ಮುಖ್ಯಮಂತ್ರಿಗಳೇ ಸ್ವತಃ ಬಂದು ಬೇಡಿಕೆ ಈಡೇರಿಸುವವರೆಗೆ ಮಾಡಿದಂಥ ಹೋರಾಟ ಒಬ್ಬ ಆಡಳಿತ ಪಕ್ಷ ಸದಸ್ಯನಾಗಿ ಬಹಳ ಅಪರೂಪದ ಪ್ರಕರಣ ಇದು. ಇದು ಅತ್ಯಂತ ಭರವಸೆಯನ್ನು ನೌಕರರ ಮನಸ್ಸಿನಲ್ಲಿ ಕೊಟ್ಟಿದೆ. ನಮ್ಮ ಸಮಸ್ಯೆಗಳು ಬಂದಾಗ ಎದುರುಗಡೆ ಯಾರಿದ್ದಾರೆ, ಯಾವ ಸರ್ಕಾರ ಇದೆ ಅಂಥೇಳಿ ಕೈಕಟ್ಟಿ ಕೂರದೆ ನಮ್ಮ ಪರವಾಗಿ ಆಯನೂರು ಮಂಜುನಾಥ್ ಅವರು ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಆ ನಂಬಿಕೆ, ಎಲ್ಲ ಇಲಾಖೆಗಳಿರ್ತಕ್ಕಂಥ ಭರವಸೆ ನನಗೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಖಚಿತವಾಗಿ ಗೆಲ್ಲುವಂಥ ಎಲ್ಲ ವಾತಾವರಣ ನನ್ನ ಪರವಾಗಿದೆ.